ಹಾಯ್ ಹಲೋ ನಮಸ್ಕಾರ. ಭುವನಗಿರಿ ಭುವನೇಶ್ವರಿ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸುಸ್ವಾಗತ. ಹಲಸಿನಕಾಯಿ ತರ್ತಿದ್ದೀರಾ, ಅದು ಮನೆಗೆ? ಹಾಗಾದರೆ ಈ ಒಂದು ವಿಡಿಯೋನ ತಪ್ಪದೆ ನೋಡಿ. ಅದು ಅಲ್ಲದೆ ಈ ವಿಷಯ ನಿಮಗೆ ಗೊತ್ತೇ ಇರಲಿಲ್ಲ ಅನ್ನೋವಂಥ ತಮ್ಮೆಲ್ಲ ನೋಡಿಬಿಟ್ಟು ತಾನೇ ಕ್ಲಿಕ್ ಮಾಡಿದ್ದೀರಾ. ಹೌದು, ಹಲಸಿನಕಾಯಿನ ತರೋಕ್ಕಿಂತ ಮೊದಲೇ ಈ ವಿಡಿಯೋ ನೋಡಿಕೊಂಡು ತೊಗೊಬಂದುಬಿಡಿ. ಆಮೇಲೆ ಯಾಕೆ ಸುಮ್ಮನೆ ಬೇಜಾರು ಮಾಡ್ಕೋತೀರಾ? ಒಂದೇ ಒಂದು ಹಲಸಿನಕಾಯಿ ತಂದೆ ಅಂತ ಅದಕ್ಕಾಗಿಯೇ ಆ ತಮ್ಮೇಲೆ ಹಾಕಿರೋದು ಸ್ನೇಹಿತರೆ. ಹಾಗಾದರೆ ಏನಿದು ಹಲಸಿನಕಾಯಿಯಲ್ಲಿ ಮಾಡೋದು ಅಂತ ನೋಡ್ತಾ ಇದ್ದೀರಾ. ಹೌದು, ಇವತ್ತು ಒಂದು ಇಂಟ್ರೆಸ್ಟಿಂಗ್ ಹಾಗೆ ಟೇಸ್ಟಿಯಾಗಿ ಮಾಡುವಂಥ ಒಂದು ಅದ್ಭುತವಾಗಿರುವಂಥ, ನಿಮ್ಗೆ ಯಾರಿಗೂ ಗೊತ್ತೇ ಇರೋದಂಥ ಒಂದು ಹೊಸ ಥರದ ಇಂಟ್ರೆಸ್ಟಿಂಗ್ ಮತ್ತು ಕ್ವಿಕ್ಕಾಗಿ ಟೇಸ್ಟಿಯಾಗಿ ಮಾಡುವಂಥ ಒಂದು ಟೀ ಟೈಮ್ ಸ್ನ್ಯಾಕ್ಸ್ ಅಥವಾ ಅರ್ಲಿ ಮಾರ್ನಿಂಗ್ ಸ್ನ್ಯಾಕ್ಸ್ ಆಗಿರ್ಬೋದು, ತಿಂಡಿಗೆ ನೀವು ಮಾಡ್ಕೊಳ್ಳೋವಂಥ ಒಂದು ಟೇಸ್ಟಿ ಹಾಗೆ ಫಟಾಫಟ್ ಅಂತ ಮಾಡೋವಂಥ ಒಂದು ಹಲಸಿನಕಾಯಿಯ ರೆಸಿಪಿಯನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇರೋದು. ಹಾಗಾದರೆ ತಡ ಮಾಡ್ತೀನಿ, ಬನ್ನಿ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮೊದಲು ಯಾರೆಲ್ಲ ಇದೇ ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಹಾಗೆಯೇ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಕೂಡ ಒತ್ತಿ. ಅದರಲ್ಲಿ ಆಲ್ ಅನ್ನೋದನ್ನ ನೀವು ಸೆಲೆಕ್ಟ್ ಮಾಡೋದ್ರಿಂದ ನಾನು ಹಾಕುವ ಬೇರೆ ಥರದ ಹೊಸ ಹೊಸ ರೆಸಿಪಿಗಳು ಹಾಗೆಯೇ ಹಳೆಯ ಕಾಲದ ರೆಸಿಪಿಗಳು ಕೂಡ ನಿಮಗೆ ನೋಟಿಫಿಕೇಷನ್ ಮೂಲಕ ಬರುತ್ತೆ. ಆಗ ನಾನು ಹಾಕಿದ ಕೂಡಲೇ ಎಲ್ಲ ರೆಸಿಪಿಗಳನ್ನು ನೀವು ನೋಡ್ಬೋದು. ಜೊತೆಗೆ ಲೈಕ್ ಮಾಡಿ, ಹಾಗೆಯೇ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ. ಹಾಗಾದರೆ ತಡ ಮಾಡ್ದೇನೆ ಇವತ್ತಿನ ಇನ್ಸ್ಟೆಂಟ್ ಇಂಟ್ರೆಸ್ಟಿಂಗ್ ಹಲಸಿನಕಾಯಿ ರೆಸಿಪಿಯನ್ನು ಮಾಡೋಣ ಬನ್ನಿ. ಮೊದಲಿಗೆ ನಾನಿಲ್ಲಿ ಒಂದು ಹಲಸಿನಕಾಯಿ ತೊಗೊಂಡಿದ್ದೀನಿ. ಒಂದು ಅಥವಾ ಎರಡು ಬೇಕಾದರೂ ತೊಗೋಬೋದು. ನಾನು ದೊಡ್ಡ ಸೈಜ್ದು ಒಂದೇ ತೊಗೊಂಡಿದ್ದೀನಿ. ಇದನ್ನು ಕ್ಲೀನಾಗಿ ಸಿಪ್ಪೆ ಬಿಡಿಸ್ಬಿಟ್ಟು ಉದ್ದುದಾಗಿ ಕಟ್ ಮಾಡ್ಕೋಬೇಕು. ನಾನು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ಲ, ಇದೇ ಥರ ನೀವು ಉದ್ದುದಾಗಿ ಕಟ್ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು. ಈ ಥರ ನೀವು ಕಟ್ ಮಾಡಿಕೊಂಡ್ರೆ ತುಂಬ ಒಳ್ಳೆಯದಾಗುತ್ತೆ. ಈ ಥರ ಉದ್ದುದಾಗಿ ಕಟ್ ಮಾಡಿ ತೊಳೆದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಬೇಕಿದ್ದರೆ ಹಾಕಿ ಚೆನ್ನಾಗಿ ಬೇಯಿಸ್ಕೊಳ್ಳಿ. ನೋಡಿ, ಈ ಥರ 1 ಅಥವಾ 2 ವಿಷಲ್ ತೆಗೆದು ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ. ಈಗ ಬೇಯಿಸಿದ್ದಾಗಿದೆ. ನೋಡಿ, ಹಲಸಿನಕಾಯಿನ ನಾನಿಲ್ಲಿ ಬೇಯಿಸ್ಬಿಟ್ಟು ತೊಗೊಂಡಿದ್ದೀನಿ. ಇಷ್ಟು ಸಾಫ್ಟ್ ಆದರೆ ಸಾಕಾಗುತ್ತೆ. ಈಗ ಇದರ ನೀರಿಂದ ಹಲಸಿನಕಾಯಿಗಳನ್ನ ಬೇರ್ಪಡಿಸ್ಕೊಳ್ಳೋಣ. ಈ ಥರ ಉದ್ದುದಾಗಿ ಕಟ್ ಮಾಡಿರೋಂಥ ಹಲಸಿನಕಾಯಿನ ನಾನು ಬೇರೆ ಪಾತ್ರೆಗೆ ಹಾಕಿಟ್ಕೊತಾ ಇದ್ದೀನಿ. ನೋಡಿ, ಈ ಥರ ನಾನು ಕಟ್ ಮಾಡಿರೋ ಹಲಸಿನಕಾಯಿನ ಒಂದು ಪಾತ್ರೆಗೆ ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಟ್ಟಿದ್ದೀನಿ. ಅಷ್ಟರಲ್ಲಿ ಒಂದು ಕುಟಾಣಿನ ತಗೊಳ್ಳೋಣ. ಅದಕ್ಕೆ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಜೀರಿಗೆ, 1 ಹಸಿಮೆಣಸು, ಹಾಗೆಯೇ 4ರಿಂದ 5 ಬೆಳ್ಳುಳ್ಳಿ, ಹಾಗೆ 1 ಸಣ್ಣ ತುಂಡು ಶುಂಠಿ, ಹಾಗೆಯೇ ಒಂದು ಸಣ್ಣ ಪೀಸ್ ಆಗೋಷ್ಟು ಚಕ್ಕೆ, ಹಾಗೆ ಒಂದು ಸಣ್ಣ ಪೀಸ್ ಆಗೋಷ್ಟು ಅನಾನಸ್ ಹೂವು, ಚಕ್ಕೆಯಲ್ಲಿ ಗರಂ ಮಸಾಲದಲ್ಲಿ ಸಿಗುತ್ತಲ್ಲ ಆ ಹೂವು. ಇವನ್ನೆಲ್ಲ ಹಾಕಿ ಆದಷ್ಟು ತರಿಯಾಗಿ ಪುಡಿ ಮಾಡ್ಕೊಳ್ಳೋಣ. ನೋಡಿ, ನಾನೀಗ ಇಲ್ಲಿ ಪುಡಿ ಮಾಡಿ ರೆಡಿ ಮಾಡ್ಕೊಂಡಿದ್ದೀನಿ. ಈ ಥರ ತರಿಯಾಗಿದ್ದರೆ ಸಾಕು. ನಯಸ್ಸಾಗುತ್ತೆ ಅಂದರೆ ಮಾಡ್ಕೋಬೋದು, ಆದರೆ ಈ ಥರ ಇದ್ರೂ ಸಾಕಾಗುತ್ತೆ. ಈಗ ಇದನ್ನು ನಾವು ಸ್ವಲ್ಪ ತಣ್ಣಗಾಗಲಿ ಅಂತ ತೆಗೆದಿಟ್ಟಿದ್ವಲ್ಲ ಹಲಸಿನಕಾಯಿ, ಅದಕ್ಕೇ ಹಾಕೋತಾ ಇದ್ದೀನಿ. ಇದಕ್ಕೇ ಒಂದು ಸ್ವಲ್ಪ ಹುಣಸೆ ರಸ, ಹಾಗೆಯೇ ಒಂದು ಅರ್ಧ ಸ್ಪೂನು ಅರಶಿನ, 2 ಸ್ಪೂನ್ ಆಗೋಷ್ಟು ಅಚ್ಕಾರದ ಪುಡಿ, ಹಾಗೆ ಸ್ವಲ್ಪ ಕಸೂರಿ ಮೇಥಿ, ಹಾಗೆ ಸ್ವಲ್ಪ ಕಟ್ ಮಾಡಿರೋಂಥ ಈರುಳ್ಳಿ. ಇದಕ್ಕೆ ನೀವು ಕೊತ್ತಂಬರಿ ಸೊಪ್ಪು ಹಾಕ್ಬೋದು, ಹಾಗೆಯೇ ಕರಿಬೇವನ್ನು ಕೂಡ ಹಾಕೋಬೋದು. ಇವನ್ನೆಲ್ಲ ಹಾಕಿ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದರ ಜೊತೆಗೆ 1 ಕಪ್ ಆಗೋಷ್ಟು ಕಾರ್ನ್ಫ್ಲವರ್ನ ಹಾಕ್ಕೊಂಡಿದ್ದೀನಿ. ಕಾರ್ನ್ಫ್ಲವರ್ ಇಲ್ಲ ಅನ್ನೋರು ಅಕ್ಕಿ ಹಿಟ್ಟನ್ನು ಹಾಕೋಬೋದು. ಈಗ ಇದನ್ನೆಲ್ಲ ಮಿಕ್ಸ್ ಆಗೋ ಥರ ಚೆನ್ನಾಗಿ ಕಲಿಸ್ಕೋಬೇಕು. ನೋಡಿ, ನಾನು ಈ ಥರ ಕಲಿಸ್ಕೊಂಡಿದ್ದೀನಿ. ನೀರೇನು ಹಾಕದೆ ಈ ಥರ ಗಟ್ಟಿ ಹದದಲ್ಲಿ ಉಂಡೆ ಕಟ್ಟೋಕ್ಕೆ ಬರೋ ಥರ ನೀವು ಕಲಿಸ್ಕೋಬೇಕಾಗತ್ತೆ. ನೋಡಿ, ಈ ಥರ ಕಲಿಸ್ಕೊಂಡ್ರೆ ಆಯಿತು. ಮನೇಲಿ ಉಳಿದಿರೋ ದೋಸೆ ಹಿಟ್ಟಿದ್ರೆ ಅದನ್ನೇ ನೀವು ಯೂಸ್ ಮಾಡ್ಬೋದು. ನಾನಿಲ್ಲಿ ಉಳಿದಿರೋಂಥ ದೋಸೆ ಹಿಟ್ಟನ್ನೇ ಯೂಸ್ ಮಾಡ್ತಿದ್ದೀನಿ. ನೀವು ಒಂದು ವೇಳೆ ದೋಸೆ ಹಿಟ್ಟು ಇಲ್ಲ ಅನ್ನೋರು 1 ಲೋಟ ಆಗೋಷ್ಟು ಅಕ್ಕಿ ನೆನೆಸಿ ಗಟ್ಟಿಯಾಗಿ ರುಬ್ಕೊಂಡು ಯೂಸ್ ಮಾಡ್ಬೋದು. 3 ಅವರ್ ಅಕ್ಕಿ ನೆಂದರೆ ಸಾಕಾಗುತ್ತೆ. ಅಕ್ಕಿ ಹಿಟ್ಟು ಬೇಡ ಅಂತ ಇಷ್ಟಪಡೋರು ನೀವು ಗೋಧಿ ರವೆನ ಕೂಡ ಈ ಥರ ಅಪ್ಲೈ ಮಾಡ್ಕೋಬೋದು. ಒಂದು ಸಣ್ಣ ಹಿಟ್ಟಿನ ಉಂಡೆ ತೊಗೊಳ್ಳಿ. ಈ ಥರ ಸಣ್ಣದಾಗಿ ಉಂಡೆ ಮಾಡಿಕೊಂಡು ಲೈಟಾಗಿ ತಟ್ಕೋಬೇಕಾಗತ್ತೆ. ನೋಡಿ, ಈ ಥರ ಲೈಟಾಗಿ ತಟ್ಕೊಂಡು ದೋಸೆ ಹಿಟ್ಟಿಗೆ ಡಿಪ್ ಮಾಡಿಬಿಟ್ಟು ನೀವು
ಈ ಥರ ದೋಸೆ ಕಾವಲಿ ಮೇಲೆ ಹಾಕಿದ್ರೆ ಆಯಿತು. ಎಲ್ಲವನ್ನು ಎಣ್ಣೆ ಹಚ್ಕೊಂಡಿದ್ದೀನಿ ಮೊದಲೇ. ದೋಸೆ ಕಾವಲಿಗೆ ಎಣ್ಣೆ ಹಚ್ಕೊಂಡು ಇದೇ ಥರ ಸಣ್ಣದಾಗಿ ಉಂಡೆ ಕಟ್ಕೊಂಡು ದೋಸೆ ಹಿಟ್ಟಿನಲ್ಲಿ ಅದ್ದಿ ಈ ಥರ ಇಟ್ಕೋತಾ ಬಂದರೆ ಆಯಿತು. ಈಗ ಎಲ್ಲ ಇಟ್ಟಾದ ನಂತರ ಸ್ವಲ್ಪ ಎಣ್ಣೆನ ಹಾಕ್ಕೊಳ್ಳೋಣ. ಇದನ್ನು ಮೀಡಿಯಮ್ ಫ್ಲೇಮ್ನಲ್ಲಿ ಒಂದು ಮುಚ್ಚಳ ಮುಚ್ಚಿ ಒಂದು 5-10 ನಿಮಿಷ ಬೇಯಿಸ್ಕೋಬೇಕು. ಬೇಯಿಸಾದ ನಂತರ ಈ ಥರ ನೀವು ಟರ್ನ್ ಮಾಡಿದ್ರಾಯ್ತು. ಎರಡೂ ಕಡೆ ಚೆನ್ನಾಗಿ ಕೆಂಪಾಗೋ ತನಕ ರೋಸ್ಟ್ ಮಾಡ್ಕೊಳ್ಳಿ. ನೋಡಿ ನಾನೀಗ ಟರ್ನ್ ಮಾಡ್ತಾಯಿದ್ದೀನಿ. ಗೋಧಿ ರವೆ ಕೂಡ ನೀವು ಇದೇ ಥರ ಅಪ್ಲೈ ಮಾಡಿ ಇದೇ ಥರ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಬೇಕಿದ್ರೆ ನೀವು ಡೀಪ್ ಆಯಿಲಲ್ಲೂ ಕೂಡ ಇದೇ ಥರ ಮಾಡಿ ಫ್ರೈ ಮಾಡ್ಕೋಬೋದು, ತುಂಬಾ ಚೆನ್ನಾಗಾಗುತ್ತೆ. ಈಗ ಎರಡೂ ಕಡೆ ಟರ್ನ್ ಮಾಡಿ ಹಾಕಿದ್ದೀನಿ ಅಷ್ಟೂ. ನೋಡಿ ಎಷ್ಟು ಕ್ಯೂಟಾಗಿ ಕಾಣಿಸ್ತಿದ್ದಾವೆ ಅಲ್ವಾ. ತಿನ್ನೋದಕ್ಕೂ ಅಷ್ಟೇ ತುಂಬಾ ಕ್ರಿಸ್ಪಿ ಇರುತ್ತೆ ಹೊರಗಡೆಯಿಂದ ಮತ್ತು ಒಳಗಡೆಯಿಂದ ತುಂಬ ಸಾಫ್ಟಿಯಾಗಿರುತ್ತೆ. ಇದನ್ನೆಲ್ಲ ಒಂದು ಪ್ಲೇಟ್ಗೆ ನಾನು ತಕ್ಕೋತಾ ಇದ್ದೀನಿ. ನೋಡಿ ಎಷ್ಟು ಕ್ಯೂಟಾಗಿ ಕಾಣಿಸ್ತಿದೆ. ತುಂಬ ಕಡಿಮೆ ಎಣ್ಣೆಯಲ್ಲಿ ಮಾಡ್ಕೋಬೋದಾದಂಥ ಒಂದು ತುಂಬ ಟೇಸ್ಟಿ ಹಲಸಿನಕಾಯಿ ರೆಸಿಪಿ. ಇದಕ್ಕೆ ಏನಂತ ಹೆಸರು ಕೊಡ್ಬೋದು ಅಂತ ನೀವೇ ಕಮೆಂಟ್ ಮಾಡಿ. ಹಾಗೆಯೇ ಯಾರಿಗೆಲ್ಲ ಈ ರೆಸಿಪಿ ಇಷ್ಟ ಆಯಿತು ಪ್ಲೀಸ್ ಒಂದು ಲೈಕ್ ಕೊಡಿ. ಹಾಗೆಯೇ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಇನ್ನೊಂದು ಹೊಸ ಥರದ ಇದೇ ಥರದ ಅಥವಾ ಬೇರೆ ಥರದ ಯಾವುದಾದ್ರೂ ರೆಸಿಪಿ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಕೀಪ್ ವಾಚಿಂಗ್ ಭುವನಗಿರಿ ಭುವನೇಶ್ವರಿ ಚಾನಲ್. ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಬಾಯ್.